ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯಲ್ಲಿ ಅಕ್ರಮ. ನಿವೃತ್ತ ಅಧಿಕಾರಿ ನಾಗರಾಜ್ ಕರ್ಮಕಾಂಡ ಬಯಲು. ವೈದ್ಯೋ ನಾರಾಯಣೋ ಹರಿ ಅಂದ್ರೆ ವೈದ್ಯರು ದೇವರಿದ್ದಂತೆ, ಹಾಗೆ ಆಸ್ಪತ್ರೆ ದೇವಾಲಯವಿದ್ದಂತೆ. ಆದರೆ ಅದೇ ಆಸ್ಪತ್ರೆಯಲ್ಲಿ ಕೋಟಿ ಕೋಟಿ ಅಕ್ರಮ ನಡೀತಾ ಇದೆ. ಬಡವರಿಗೆ, ದಲಿತರ ಚಿಕಿತ್ಸೆಗೆ ಸೇರ್ಬೇಕಾಗಿದ್ದ ಹಣ ಅಧಿಕಾರಿಗಳ ಜೇಬಿಗೆ ಸೇರ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಈಗ ಬಯಲು ಮಾಡ್ತಾ ಇರೋದು ಬೆಂಗಳೂರಿನ ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯಲ್ಲಿ ನಡೆದ ಮಹಾ ಕರ್ಮಕಾಂಡ. ದಲಿತ ಹಾಗೂ ಬಡ ರೋಗಿಗಳ ಚಿಕಿತ್ಸೆಗೆಂದು ಅವರ ಅನುಕೂಲಕ್ಕೆ ಅಂತ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಅಂದರೆ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಯಡಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದರೆ ಈ ರಾಜೀವ್ ಗಾಂಧಿ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ ನಾಗರಾಜ್ ಸಿ ಎಂಬಾತ ದಲಿತರ ಚಿಕಿತ್ಸೆ ಹಣದಲ್ಲೂ ಅಕ್ರಮ ನಡೆಸಿರುವುದು ಬೆಳಕಿಗೆ ಬಂದಿದೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರವೇ ಬಳಕೆ ಮಾಡಲು ಇಷ್ಟೆಲ್ಲ ಕಟ್ಟುನಿಟ್ಟಿನ ನಿಯಮ ಇದ್ರೂ ಕೂಡ ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯ ಹಿಂದಿನ ನಿರ್ದೇಶಕ ನಾಗರಾಜು ಸಿ ಬರೋಬ್ಬರಿ 1,37,00,000ಕ್ಕೂ ಹೆಚ್ಚು ಹಣವನ್ನ ಜೈನೀಶ್ ಕುಮಾರ್ ಎಂಬಾತನ ಪರ್ಸನಲ್ ಅಕೌಂಟ್ಗೆ ಹಾಕಿದ್ದಾರೆ. ಸರ್ಕಾರಿ ನಿಯಮಗಳು ಗಾಳಿಗೆ ತೂರಿದ ನಾಗರಾಜ್ ಸಿ. ಗುತ್ತಿಗೆದಾರನ ಅಕೌಂಟ್ಗೆ ಕೋಟಿ ಕೋಟಿ ಹಣ ರವಾನೆ. ಹೌದು ವೀಕ್ಷಕರೇ, ಸುಮಾರು 1,37,00,000ಕ್ಕೂ ಹೆಚ್ಚು ಹಣವನ್ನು ನಿಮಾನ್ಸ್ ಶಾಖೆಯಿಂದ ಶ್ರೀ ಜೈನೀಶ್ ಕುಮಾರ್ ಎಂಬುವವರ ಖಾತೆಗೆ ದುರುದ್ದೇಶಪೂರ್ವಕವಾಗಿ ನಾಗರಾಜ್ ಸಿ ಹಣ ಹಾಕಿಸಿ ಆ ಹಣವನ್ನು ಲಪಟಾಯಿಸಿದ್ದಾರೆ. ಒಂದೇ ದಿನ ಈ ಹಣವನ್ನು ಹಾಕದೆ ಬೇರೆ ಬೇರೆ ದಿನಾಂಕಗಳಲ್ಲಿ ಗುತ್ತಿಗೆದಾರನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಇಷ್ಟೆಲ್ಲ ಆದಮೇಲೆ ಈ ಹೊಣೆಯನ್ನ ಕೇವಲ ಗುತ್ತಿಗೆದಾರನ ಮೇಲೆ ಹಾಕಿ ಮೇಲಿನ ಅಧಿಕಾರಿಗಳು ಕೈ ತುಳಿದುಕೊಂಡಿದ್ದಾರೆ. ಇಷ್ಟು ದೊಡ್ಡ ಹಗರಣ ಆದರೂ ನಾಗರಾಜು ಸಿ ಅವರನ್ನ ಹೊಣೆ ಮಾಡದೆ ಕೆಳ ಹಂತದ ಅಧಿಕಾರಿಗಳನ್ನು ಮಾತ್ರ ಹೊಣೆ ಮಾಡಿರುವುದು ಎಷ್ಟು ಸರಿ? ಇಷ್ಟೇ ಅಲ್ಲ, ಹಾಲಿ ನಿರ್ದೇಶಕ ಶಶಿಭೂಷಣ್ ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಸರ್ಕಾರದ ಅಧಿಕಾರಿಗಳು ಹಾಗೂ ನಿವೃತ್ತ ನಿರ್ದೇಶಕ ನಾಗರಾಜ್ ಹೆಸರು ಕೈಬಿಟ್ಟಿದೆ. ಜೊತೆಗೆ ಈ ಹಗರಣದಲ್ಲಿ ಕಚೇರಿ ಅಧೀಕ್ಷಕರು ಯೋಗೇಶ್ ರಾವ್, ಎಫ್ಡಿಐ ಸಂತೋಷ್ ಕುಮಾರ್, ಸಹಾಯಕ ಆಡಳಿತಾಧಿಕಾರಿ ಭಾರತಿ ಪಿ ಮತ್ತು ಹೊರಗುತ್ತಿಗೆ ನೌಕರ ಮೋನೀಶ್ ಕುಮಾರ್ ಹಾಗೂ ಇತರರು ಸೇರಿ ಈ ಆರೋಪವನ್ನ ಗುತ್ತಿಗೆದಾರನ ಮೇಲೆ ಹೊರಿಸಿದವರು ಸೇಫ್ ಆಗುವುದಕ್ಕೆ ನೋಡುತ್ತಿದ್ದಾರೆ. ಇದರ ಜೊತೆ ಈ ಹಗರಣದಲ್ಲಿ ಮೇನ್ ಕಿಲಾಡಿ ನಾಗರಾಜು ರವರನ್ನ ರಕ್ಷಣೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ಹಣ ಕೊಳ್ಳೆ ಹೊಡೆಯುವ ದುರುದ್ದೇಶದಿಂದ ಅಂದಿನ ನಿರ್ದೇಶಕರಾದ ನಾಗರಾಜು ಸಿ, ಹೊರಗುತ್ತಿಗೆ ನೌಕರ, ಡೇಟಾ ಎಂಟ್ರಿ ಆಪರೇಟರ್ ಆಗಿರುವ ಮೋನೀಶ್ ಕುಮಾರ್ ಅವರಿಗೆ ಸಿಎಂಆರ್ಎಫ್ ಫಂಡ್ ಮತ್ತು ಎಸ್ಸಿಪಿ ಮತ್ತು ಟಿಎಸ್ಪಿ ಮತ್ತು ನಗದು ಶಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಹೊರಗುತ್ತಿಗೆ ನೌಕರನಿಗೆ ಹಣಕಾಸಿನ ಜವಾಬ್ದಾರಿಯನ್ನ ನೀಡಬಾರದೆಂದು ಸರ್ಕಾರದ ನಿಯಮವಿದ್ರೂ ಕೇರ್ ಮಾಡದೆ ಮಹಾ ನಿರ್ಲಕ್ಷ್ಯ ತೋರಿದ್ದಾನೆ. ಯಾವುದೇ ಹಣವನ್ನ ಡ್ರಾ ಮಾಡಬೇಕಾದ್ರೂ ಅಂತಿಮವಾಗಿ ನಿರ್ದೇಶಕನ ಸಹಿಗೆ ಹೋಗಲೇಬೇಕು. ಆಗ ನಿರ್ದೇಶಕ ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ದಲಿತರ ಅನುದಾನವನ್ನ ಕಬಳಿಸಿದ್ದಾರೆ ನೋಡಿ. ಅಕ್ರಮದ ವಿರುದ್ಧ ಅಂಬೇಡ್ಕರ್ ಸೇನೆ ಮಹಾಸಮರ. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗದಿದ್ರೆ ಹೋರಾಟ ಫಿಕ್ಸ್. ಇನ್ನು ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯಲ್ಲಿ ನಡೀತಾ ಇರುವ ಅಕ್ರಮದ ವಿರುದ್ಧ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅವರು ಹಾಗೂ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಕಿರಣ್ ಸಾಗರ್ ಅವರು ಸಮರ ಸಾರಿದ್ದಾರೆ. ಈ ಹಗರಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬರ ವಿರುದ್ಧವೂ ಕಾನೂನು ಹೋರಾಟ ಮಾಡುತ್ತಿದೆ. ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ನುಂಗಿರುವ ನಿರ್ದೇಶಕ ನಾಗರಾಜು ಸಿ, ಇವರ ಜೊತೆ ಶಾಮೀಲಾಗಿರುವ ಸಂಸ್ಥೆಯ ಸಹಾಯಕ ಆಡಳಿತಾಧಿಕಾರಿ ಭಾರತಿ ಪಿ, ಪ್ರಥಮ ದರ್ಜೆ ಸಹಾಯಕ ಸಂತೋಷ್ ಕುಮಾರ, ಕಚೇರಿ ಅಧೀಕ್ಷಕರು ಯೋಗೇಶ್ ರಾವ್, ಸರ್ಕಾರದ ನಿಯಮಕ್ಕೆ ವಿರುದ್ಧವಾಗಿ ನಗದು ಶಾಖೆಯ ಜವಾಬ್ದಾರಿ ಹೊತ್ತ ಹೊರಗುತ್ತಿಗೆ ನೌಕರ ಮೋನೀಶ್ ಕುಮಾರ್ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ ದೂರು ದಾಖಲಿಸಿದ್ದಾರೆ. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಕಳೆದ 6 ವರ್ಷದಿಂದ ರಾಜೀವ್ ಗಾಂಧಿ ಹಾಸ್ಪಿಟಲ್ನಲ್ಲಿ ಹಗರಣಗಳ ಸುರಿಮಳೆನೇ ನಡೀತಾ ಇರುವಂಥದ್ದು. ಇದೆಲ್ಲದನ್ನ ಉದ್ದೇಶಿಸಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದಲಿತ ಸಂಘಟನೆಯ ಜಿಲ್ಲಾಧ್ಯಕ್ಷ ಆಗಿರುವಂತಹ ಕಿರಣ್ ಅವರು ಕೇಸ್ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಆಗಿದೆ ಅನ್ನುವಂಥದ್ದು ಅವ್ರನ್ನೇ ಕೇಳ್ಕೊಂಬರೋಣ. ಸರ್, 6 ವರ್ಷದಿಂದ ಹಗರಣಗಳು ನಡೀತಾ ಇದೆ ಅನ್ನುವಂಥ ನೀವು ಕೇಳಿರ್ತೀರಾ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೂಡ ಹಾಕಿರುವಂಥದ್ದು ಏನಾಗಿದೆ ಸರ್? ಮೇಡಮ್, ಇವಾಗ ಏನಂದರೆ ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆಯ ನಿವೃತ್ತ ಅಧಿಕಾರಿಯಾದಂಥ ಸಿ ನಾಗರಾಜ್ ಅವರು 6 ವರ್ಷ ಸತತವಾಗಿ ಕೆಲಸ ಮಾಡ್ತಾರೆ. ಈ CMRF ಫಂಡ್ ಆ್ಯಂಡ್ SCP TSP ಅಮೌಂಟು ಏನಿದೆ, 1,37,53,813 ರೂಪಾಯಿ ಅಮೌಂಟ್ನ
ಒಬ್ಬ ಗುತ್ತಿಗೆದಾರ ನೌಕರ ಏನು ಮಾಡ್ತಾನೆ, ಅವ್ನು ಪ್ರೈವೇಟ್ ಅಕೌಂಟ್ಗೆ ಹಾಕ್ಕೊಂಡು ದುಡ್ಡು ಡ್ರಾ ಮಾಡ್ಕೋತಾನೆ. ಆ ಅಮೌಂಟ್ ಏನಂದರೆ ನಮ್ಮ SC/ST ಜನರು ಏನು ಬರ್ತಾರೆ, ಪೇಷಂಟ್ಗಳು, ರೋಗಿಗಳು, ಅವ್ರಿಗೆ ಅಭಿವೃದ್ಧಿಗೆ ವಿತ್ ಮೆಡಿಸನ್ಸ್ಗೆ ಮೂಲಭೂತ ಸೌಕರ್ಯಕ್ಕೆ ಅಂದ್ಬಿಟ್ಟು ಇಕ್ಕಿದ್ದಂಥ ಅಮೌಂಟು, ಅದನ್ನು ಗುತ್ತಿಗೆದಾರ ಹಣನ ಲಪ್ಟಾಯಿಸ್ತಾನೆ ಅಂದ್ಬಿಟ್ಟು ಈಗ ಬಂದಂಥ ಹಾಲಿ ನಿರ್ದೇಶಕರಾದಂಥ ಶಶಿಭೂಷಣ್ ಅವರು ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಂಥ ಕಂಪ್ಲೇಂಟ್ ಕಾಪಿಲಿ ಈ ವಿಚಾರವಾಗಿ ಮ್ಯಾನೇಜರು ಮತ್ತು ಇವರು ಯಾರಪ್ಪ ಸಹಾಯಕ ಅಧೀಕ್ಷಕರು, ಆಡಳಿತಾಧಿಕಾರಿ, FTI ಇವರೆಲ್ಲ ಅಧೀನದಲ್ಲಿರ್ತಾರೆ. ಇಲ್ಲೊಬ್ಬ ಗುತ್ತಿಗೆದಾರ 1,37,00,000ನ ಹಗರಣ ಮಾಡಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಆಡಿಟ್ ನಡೆಸೋಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರ್ತದಂಥ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ದೂರನ್ನ ದಾಖಲಿಸ್ತಾರೆ. ದೂರು ದಾಖಲಿಸಿದ್ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರ ಮೇಲೂ FIR ಮಾಡಬೇಕಾಗಿತ್ತು. ಆದರೆ ಗುತ್ತಿಗೆದಾರನ ಒಬ್ಬನ ಮೇಲೆ ಮಾತ್ರ FIR ಮಾಡಿದ್ದಾರೆ. ಇದ್ರ ಉದ್ದೇಶ ಏನು? ಈಗ ಒಬ್ಬ ಗುತ್ತಿಗೆದಾರ ನೋಡಿ ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬ್ಯಾಂಕ್ ಆಕ್ಟಿವಿಟೀಸ್, ಬಜೆಟ್ ಮ್ಯಾನೇಜ್ಮೆಂಟ್, ಆಡಿಟಿಂಗು, SCP TSP, CMMF ಫಂಡ್, ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, PMMS, ಡೈಲಿ ಕಲೆಕ್ಷನ್ ಆಫ್ ರಿಪೋರ್ಟ್, ಡೈಲಿ ಕ್ಯಾಶ್ ಕಲೆಕ್ಷನ್, DC ಬಿಲ್ಸ್, ಟ್ಯಾಲಿ, ಕ್ಯಾಶ್ ಬುಕ್, ಸ್ಟೇಷನರಿ ಪೇಮೆಂಟ್, IT, GST, ಗೌರ್ಮೆಂಟ್ ಡೆಡಿಕೇಶನ್, MR ಬಿಲ್ಸ್, ಲಾಕಲ್ ಕೀ, ಫಿಕ್ಸ್ಡ್ ಡೆಪಾಸಿಟ್ ಆ್ಯಂಡ್ ಆನ್ಲೈನ್ ಮೊಬೈಲ್ ಟ್ರಾನ್ಸಾಕ್ಷನ್. ಇಷ್ಟು ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಗುತ್ತಿಗೆದಾರನಿಗೆ ಇಷ್ಟು ಅನುಮತಿ ಕೊಡೋಕ್ಕಾಯ್ತದ? ಅವನು ಸರ್ಕಾರಿ ನೌಕರನ? ಹಂಗಾರೆ ಅಲ್ಲಿ ಮ್ಯಾನೇಜರು ಮತ್ತು ಅಲ್ಲಿನ FTIಗಳು ಏನು ಮಾಡ್ತಿದ್ರು, ಬಂದು ಆಫೀಸ್ ಬಂದು ನಿದ್ದೆ ಮಾಡ್ಕೊಯ್ತಿದ್ರು ಅವರು ಕೆಲಸ ಮಾಡ್ತೇನೆ. ಇಷ್ಟು ಜವಾಬ್ದಾರಿ ನಗದು ಸಾಕೆನ ಫಸ್ಟ್ ಆಫ್ ಆಲ್ ಅಥಾರಿಟಿನೇ ಇಲ್ಲ ಒಬ್ಬ ಗುತ್ತಿಗೆದಾರನ ಕೊಡೋಕ್ಕೆ. ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಹಿಂದೆ ಇದ್ದಂಥ ರಾಜೀವ್ ಗಾಂಧಿಯ ಎದೆರೋಗಗಳ ಸಂಸ್ಥೆಯ ನಿವೃತ್ತ ಅಧಿಕಾರಿಯಾದಂಥ C ನಾಗರಾಜ್ ಅವರು ಗುತ್ತಿಗೆದಾರನ ಅಕೌಂಟ್ಗೆ ಹಾಕಿ ದುಡ್ಡನ್ನ ಲಪಡಾಯಿಸಿದ್ದಾರೆ ಮೇಡಮ್. ಇದು 100% ಸತ್ಯ. ಈಗ ಚಾರ್ಜ್ ಶೀಟ್ ಮಾಡೋಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದೀವಿ. ಈ ಪ್ರಕರಣನ ಯಾವುದೇ ಕಾರಣಕ್ಕೂ ನೀವು ಸಮಗ್ರವಾಗಿ ತನಿಖೆ ಆಗಬೇಕು. ಇದಕ್ಕೆ ನೇರ ಕೇಂದ್ರ ಬಿಂದು ಬಂದು ನಾಗರಾಜು C ವಿತ್ ಮ್ಯಾನೇಜರು ವಿತ್ FTI ಮಾಮೂಲಿ ಅಲ್ಲಿನ ಸಿಬ್ಬಂದಿಗಳು ಅಂತ ನಾವು ದೂರು ಕೊಟ್ಟಿದ್ದೀವಿ. ಇಲ್ಲಿನ ಪೊಲೀಸ್ ಇಲಾಖೆ ಇನ್ನೊಂದು 10 ಡೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಆ ಟೈಮಲ್ಲಿ ಏನಾದರೂ ಇವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದೆ ನಾವು ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆ ಮುಂದೆನೇ ಪೊಲೀಸ್ ಸ್ಟೇಷನ್ ಮುಂದೆನೇ ಒಂದು ಬೃಹತ್ ಚಳುವಳಿನ ಅಂಬೇಡ್ಕರ್ ಸೇನೆ ವತಿಯಿಂದ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆನ ಕೊಡ್ತಾ ಇದೀವಿ ಮೇಡಮ್. ಇನ್ನು ಈ ದೊಡ್ಡ ಹಗರಣದ ಬಗ್ಗೆ ಅಂಬೇಡ್ಕರ್ ಸೇನೆ ಈಗಾಗಲೇ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದೆ. ಆದರೆ ಪೊಲೀಸರು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ದಲಿತರ ಹೊಟ್ಟೆ ಮೇಲೆ ಹೊಡೆದು ಇವರ ಜೇಬು ತುಂಬಿಸಿಕೊಳ್ತಾ ಇರುವ ಇಂತಹ ಮೋಸಗಾರರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗದಿದ್ದರೆ ಅಂಬೇಡ್ಕರ್ ಸೇನೆ ರಾಜೀವ್ ಗಾಂಧಿ ಎದೆರೋಗಗಳ ಸಂಸ್ಥೆ ಹಾಗೂ ಪೊಲೀಸ್ ಇಲಾಖೆ ವಿರುದ್ಧ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಾನೂನು ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ 6 ವರ್ಷಗಳ ಕಾಲ ಸದರಿ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದು ಹಾಲಿ ನಿವೃತ್ತಿ ಹೊಂದಿರುವ ನಾಗರಾಜು C ಅವರ ಅವಧಿಯಲ್ಲಿ SCP ಮತ್ತು TSP ಯೋಜನೆಗೆ ನಿಗದಿಪಡಿಸಿದ ಅನುದಾನವೂ ಕೂಡ ದುರುಪಯೋಗವಾಗಿದ್ದು ಈ ಬಗ್ಗೆ ಕೂಡ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.